13, 14 ಹಾಗೂ 15ನೆಯ ಕವನ. ಹಸಿಯ ನಡುವಿನ ನಿಮ್ಮ ನಾಭಿಯ ಮುಸುಳ ಬಾಸೆಯ ತೋರ ಮೊಲೆಗಳ ಮಿಸಿಪ ತೊಡೆಗಳ ಚಾರು ಜಂಗಯ ಚರಣ ಪಲ್ಲವದು ಎಸಳು ಕಂಗಳ ತೋಳಿಗೆ ಬೆಳಗುವ ಮುಸುಡ ಕಾಂತಿಯ ಮುರಿದು ಕರುಳಿನ ಬಿಸಜ ಗಂಧಿಯ ರೂಪನ ಅಭಿವರ್ಣಿಸುವ ಆರೆಂದ. ಅಂದರೆ ತೆಳು ನಡು ಅಂದರೆ ಹಸಿಯ ನಡುವಿನ ಅಂದರೆ ತೆಳು ನಡು ಗುಳಿ ನಾಭಿ, ನಿನ್ನಾಭಿಯ ಮುಸುಳ ಅಂದರೆ ಗುಳಿ ನಾಭಿ, ಕಪ್ಪಾದ ಬಾಸೆ, ದೊಡ್ಡ ಸ್ತನಗಳು, ಹೊಳೆಯುವ ತೊಡೆಗಳು, ಸುಂದರವಾದ ಮೀನು ಕಂಗಳು, ಎಳೆ ಚಿಗುರಿನಂತಿರುವ ಪಾದಗಳು, ಎಳಸಾದ ಕಣ್ಣುಗಳು, ಹೊಳೆಯುವ ಮುಖ ಕಾಂತಿ, ಮುಂಗುರುಳು ದ್ರೌಪದಿಯ ರೂಪವನ್ನು ವರ್ಣಿಸಲು ಸಾಧ್ಯವಿಲ್ಲ. 14ನೇ ಕವನ. ಪೊಸುವರೆ ಕತ್ತುರಿ ಜವಾಜಿಗಳೈಸಳೆ ಪರಿಮಳವು ಪೊಸೆದೆ ಸೂಸಿದೆಸೆ ಕಂಪಿಡುತ್ತ ಮಗಮಗಿಸುವಳು ಯೋಜನವ. ಈ ಸಮಸ್ತ ಮನುಷ್ಯ ಧರ್ಮದ ದೋಷ ಗರ್ವಿತ ಧಾತುಗಳ ವಿನ್ಯಾಸವೇ ದ್ರೌಪದಿಯ ಭಾವದ ಭಂಗಿ ಬೇರೆ ಎಂದ. ಅಂದರೆ ಕಸ್ತೂರಿ ಭವಾಜಿಗಳನ್ನು ತಾನೇ ಸುಗಂಧ ದ್ರವ್ಯಗಳೆಂದು ಅನುಲೇಪನ ಮಾಡಿಕೊಳ್ಳುವುದು, ಯಾವ ಅನುಲೇಪನವೂ ಇಲ್ಲದೆ ಅವಳ ದೇಹದ ಕಮಲ ಗಂಧವು ಯೋಜನಾ ಸುತ್ತಳತೆಯಲ್ಲಿ ಘಮಘಮಿಸುತ್ತಿತ್ತು. ಈ ಲೋಕದ ಪ್ರಸಿದ್ಧವಾದ ದ್ರವ್ಯಗಳಂತಲ್ಲ, ದ್ರೌಪದಿಯ ಸೌಂದರ್ಯದ ವಿನ್ಯಾಸವೇ ಬೇರೆ. ಬೆರಳ ಚೆಲ್ವಿಕೆಗಳಿಂದ ಮುದ್ರಿಕೆ ಮರೆಯ ಪಾಡಾಗೆ ನೇವು ರಂಗಳು ಕರ್ಣಚರಣ ಸೌಂದರ್ಯದಲ್ಲಿ ಬಲು ಮೊಳೆಯ ದಾಳದಲ್ಲಿ ಕೊರಳ ಮುತ್ತಿನ ಹಾರ ಸುಮನೋಹರದ ಕದಪು ಅಂಗಳಿಂದ ಕರ್ಣಾಭರಣ ಒಪ್ಪುವುದೇನೆಂಬುದು ರೂಪವಂಗೇನಯ್ಯ. ಅಂದರೆ ದ್ರೌಪದಿಯ ಬೆರಳುಗಳ ಸೌಂದರ್ಯದಿಂದ ಅವಳಿಟ್ಟುಕೊಂಡಿದ್ದ ಉಂಗುರ ಅಂದವಾಗಿ ಕಾಣುತ್ತಿತ್ತು. ಕಡಗ ನೂಪರುಗಳು ಪಾದದ ಸೌಂದರ್ಯದಿಂದಾಗಿ ಚೆನ್ನಾಗಿ ಕಾಣುತ್ತಿತ್ತು. ವಕ್ಷಸ್ಥಳದ ಮನೋಹರತೆಯಿಂದ ಮುತ್ತಿನ ಹಾರವು ಮನೋಹರವಾದ ಕೆನ್ನೆಗಳಿಂದ ಒಳೆ ಕರ್ಣಕುಂಡಲಗಳು ಶೋಭಿಸುತ್ತಿದ್ದವು. ಧನ್ಯವಾದಗಳು.